ನೆಕ್ಸ್ಟ್ 51ನೇದು ನೋಡಿ, ರೆನಾಲ್ಡ್ಸ್ ನಂಬರ್ ವಿಚ್ ಈಸ್ ಲೆಸ್ ದೆನ್ 200 ಆಗಿದ್ರೆ ಯಾವುದಂತ ಕೇಳಿದರೆ ಇದಕ್ಕೆ ಲ್ಯಾಮಿನಾರ್ ಫ್ಲೋ. ಇದು ಈಜಿ ಇದೆ. ಲೆಸ್ ದೆನ್ 200 ರೆನಾಲ್ಡ್ಸ್ ನಂಬರ್ ಇದ್ದರೆ ಅದು ಲ್ಯಾಮಿನಾರ್ ಫ್ಲೋ ಅಂತ ಕರೀತಾರೆ. ನೆಕ್ಸ್ಟ್ ನೋಡಿ 52ನೇದು, ಆ್ಯನ್ ಇನ್ವರ್ಟೆಡ್ U-tube ಮ್ಯಾನೋಮೀಟರ್ ಈಸ್ ಎಂಪ್ಲಾಯ್ಡ್ ಫಾರ್ ಅಕ್ಯುರೇಟ್ ಮೆಜರ್ಮೆಂಟ್ ಆಫ್ ಸ್ಮಾಲ್ ಪ್ರೆಷರ್ ಡಿಫ್ರೆನ್ಸ್ ಬಿಟ್ವೀನ್ ಎನಿ 2 ಪಾಯಿಂಟ್ಸ್ ಈಸ್ ಡ್ಯೂ ಟು ಅಂತ ಕೇಳಿದರೆ ಇದು ಡೈರೆಕ್ಟ್ ಆಪ್ಷನ್ ಹೇಳ್ತೀನಿ ನೋಡಿ. 3ನೇದು, ದ ಮ್ಯಾನೋಮೆಟ್ರಿಕ್ ಫ್ಲೂಯಿಡ್ ಈಸ್ ಲೋವರ್ ದೆನ್ ದಿ ವರ್ಕಿಂಗ್ ಲಿಕ್ವಿಡ್ಸ್ ಅಂತ ಇದೆಯಲ್ಲ, ಆಪ್ಷನ್ 3 ಇಸ್ ದ ಕರೆಕ್ಟು. ಯಾರ್ಯಾರು ಕರೆಕ್ಟ್ ಹಾಕಿದ್ದೀರಾ ನೋಡ್ಕೊಳ್ಳಿ, ಮತ್ತು ರಾಂಗ್ ಹಾಕಿದ್ದನ್ನು ಮಾರ್ಕ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಚೇಂಜಸ್ ಆಗಿದ್ದರೆ ಇವಾಗ ಆಫಿಷಿಯಲ್ ಕೀ ಆನ್ಸರ್ ಬಂದಾಗ ಕರೆಕ್ಷನ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ 90 to 95 ಆನ್ಸರ್ ಕರೆಕ್ಟ್ ಇದೆ. ಓಕೆನಾ. ನೆಕ್ಸ್ಟ್ ನೋಡಿ 53ನೇದು, ಡಿಪೆಂಡಿಂಗ್ ಅಪಾನ್ ದಿ ಶೇಪ್ ಆಫ್ ಅಪ್ಸ್ಟ್ರೀಮ್ ಎಡ್ಜ್ ಆಫ್ ದ ಓರಿಫೈಸ್ ದ ಓರಿಫೈಸ್ ಆರ್ ಕ್ಲಾಸಿಫೈಡ್ ಆ್ಯಸ್ ಅಂತ ಕೇಳಿದರೆ ಯಾವುದಂದರೆ ಶಾರ್ಪ್ ಎಡ್ಜ್ ಓರಿಫೈಸ್ ಆ್ಯಂಡ್ ಬೆಲ್ ಮೌತ್ಡ್ ಓರಿಫೈಸ್ ಆಗುತ್ತೆ. ಆಪ್ಷನ್ 3 ಕರೆಕ್ಟ್ ನೋಡಿ. ಓಕೆನಾ. ನೆಕ್ಸ್ಟ್ ನೋಡಿ 54ನೇದು, ಫ್ರಾಡ್ ನಂಬರು ಮತ್ತು ಅದರ ಮ್ಯಾಚ್ ಕೇಳಿದ್ದಾರೆ ನೋಡಿ. ಫ್ರಾಡ್ ನಂಬರ್ ಈಕ್ವಲ್ ಟು 1 ಆದರೆ ಇದು ಆಪ್ಷನ್ 2 ಆಗುತ್ತೆ. ಫ್ರಾಡ್ ನಂಬರ್ ಮೋರ್ ದೆನ್ 1 ಆದರೆ ಇದು 1 ಆಗುತ್ತೆ. ಓಕೆನಾ. ನೆಕ್ಸ್ಟ್ ಫ್ರಾಡ್ ನಂಬರ್ ಲೆಸ್ ದೆನ್ 1 ಆದರೆ ಇದು 3 ಆಗುತ್ತೆ. ಆಪ್ಷನ್ ಯಾವುದು? 3 ನೋಡಿ ಇದಕ್ಕೆ, ಆಪ್ಷನ್ 3 54ನೇದು. ನೆಕ್ಸ್ಟ್ 55ನೇದು ನೋಡಿ, ದ ಅಜಂಪ್ಷನ್ ಮೇಡ್ ಇನ್ ದ ಡೆರಿವೇಷನ್ ಆಫ್ ಬರ್ನೌಲಿಸ್ ಈಕ್ವೇಷನ್ ಬಗ್ಗೆ ಕೇಳಿದ್ದಾರೆ. ಇದು ಕರೆಕ್ಟ್ ಆನ್ಸರ್ ಹೇಳ್ತೀನಿ ನೋಡಿ. 1ನೇದಾಗುತ್ತೆ. ಎ ಕರೆಕ್ಟ್ ಇದೆ, ಬಿ ಕರೆಕ್ಟ್ ಇದೆ, ಸಿ ಕರೆಕ್ಟ್ ಇದೆ, ಡಿ ಏನಿದೆ ತಪ್ಪಾಗಿದೆ. ಓಕೆನಾ. ನೆಕ್ಸ್ಟ್ 56ನೇದು ನೋಡಿ, ಕ್ಯಾಲ್ಕುಲೇಟ್ ದಿ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ದಿಸ್ ಆಯಿಲ್ ಬಗ್ಗೆ ಕೇಳಿದರೆ ಇದು ಆಪ್ಷನ್ ಯಾವುದಾಗುತ್ತೆ ಅಂದರೆ 0.8 ಇಸ್ ದ ಕರೆಕ್ಟ್ ನೋಡಿ. ನೀವು ಸಾಲ್ವ್ ಮಾಡ್ಕೊಳ್ಳಿ, ಲೇಟ್ ಆಗುತ್ತೆ ಇದು. ಓಕೆನಾ. ಬೇಕಿದ್ರೆ ಸಾಲ್ವ್ ಮಾಡಬೇಕಂದ್ರೆ ಸಾಲ್ವ್ ಮಾಡೋಣ ನೆಕ್ಸ್ಟ್ ವೀಡಿಯೋಸಲ್ಲಿ. ನೆಕ್ಸ್ಟ್ 57ನೇದು ನೋಡಿ, ಆಪ್ಷನ್ 2 ಆಗುತ್ತೆ. ಯಾವುದಂದರೆ ಆಪ್ಷನ್ 2 4.90 ಇಂಟು 10⁴ kg/cm² ಆಗೋದಲ್ಲ, ಇದು ಆಗುತ್ತೆ. ನೆಕ್ಸ್ಟ್ 58ನೇದು, ಕನ್ವರ್ಟ್ ದಿ ಪ್ರೆಷರ್ ಹೆಡ್ ಆಫ್ 100 ಮೀಟರ್ ಆಫ್ ವಾಟರ್ ಟು ಕೆರೋಸಿನ್ ಆಫ್ ಸ್ಪೆಸಿಫಿಕ್ ಗ್ರಾವಿಟಿ 0.81 ಕೇಳಿದ್ದಾರೆ. ಸೊ ಇದು ಯಾವುದಾಗುತ್ತೆ ಅಂದರೆ ಆಪ್ಷನ್ 1 123.4 ಮೀಟರ್ ಆಫ್ ಕೆರೋಸಿನ್. ನೆಕ್ಸ್ಟ್ 59ನೇದು ನೋಡಿ, ಕ್ಯಾಲ್ಕುಲೇಟ್ ದಿ ಡೆಲ್ಟಾ ಫಾರ್ ಕ್ರಾಪ್ ಫಾರ್ ದಿ ಫಾಲೋಯಿಂಗ್ ಡಾಟಾ. ಬೇಸ್ ಪೀರಿಯಡ್ ಬಿ ಕೊಟ್ಟಿದ್ದಾನೆ 120 ಡೇಸು, ಮತ್ತು ಡ್ಯೂಟಿ ಕೊಟ್ಟಿದ್ದಾನೆ 800 ಹೆಕ್ಟೇರ್/ಕ್ಯೂಮೆಕ್ ಅಂತೇಳಿ. ಇದು ಆಪ್ಷನ್ ಯಾವುದಾಗುತ್ತೆ ಅಂದರೆ 3ನೇದು ನೋಡಿ 1.296 ಆಗುತ್ತೆ. ಓಕೆನಾ. 60ನೇದು ನೋಡಿ, ದ ಸೈನ್ಸ್ ವಿಚ್ ಡೀಲ್ಸ್ ವಿತ್ ದಿ ಅಕ್ಯುರೆನ್ಸ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಮೂವ್ಮೆಂಟ್ ಆಫ್ ದಿ ವಾಟರ್ ಬಗ್ಗೆ ಕೇಳಿದ್ದಾನೆ. ಇದು ಡೆಫಿನೇಷನ್ ಕೇಳಿದ್ದಾನೆ. ಇದು ಯಾವುದಾಗುತ್ತೆ ಅಂದರೆ ಹೈಡ್ರೋಲಜಿ ಇಸ್ ದ ಕರೆಕ್ಟ್ ನೋಡಿ. ಅರ್ತ್ ಇನ್ಕ್ಲೂಡಿಂಗ್ ದ್ಯಾಟ್ ಇನ್ ದ ಅಟ್ಮಾಸ್ಫಿಯರ್ ಆ್ಯಂಡ್ ಬಿಲೋ ದಿ ಸರ್ಫೇಸ್ ಆಫ್ ದಿ ಅರ್ತ್ ಈಸ್ ಕಾಲ್ಡ್ ಹೈಡ್ರೋಲಜಿ. ನೆಕ್ಸ್ಟ್ ನೋಡಿ 61ನೇದು, ಇಫ್ ದ ಸಿಲ್ಟ್ ಎಂಟರ್ಸ್ ದಿ ಕೆನಲ್ ಫ್ರಮ್ ದಿ ರಿಸರ್ವಯರ್ ಇಟ್ ಈಸ್ ಎಕ್ಸ್ಟ್ರಾಕ್ಟೆಡ್ ಬೈ ದಿ ಕಂಟ್ರಿವೆನ್ಸ್ ಕಾಲ್ಡ್. ಯಾವುದಂದರೆ ಸಿಲ್ಟ್ ಎಜೆಕ್ಟರ್ ಇದೆಯಲ್ಲ, ಇದು ಕರೆಕ್ಟ್ 1ನೇ ಆಪ್ಷನ್. ನೆಕ್ಸ್ಟ್ 62ನೇದು ನೋಡಿ, when the canal intercepts the drain and if the high flood level of the drain is much above the canal bed and the water runs under the siphonic action in the drain, the CD works constructed is ಅಂತ ಕೇಳಿದಾನೆ. ಯಾವುದಾಗುತ್ತೆ ಅಂದರೆ ಕೆನಲ್ ಸಿಫೋನ್. 1ನೇದು ನೋಡಿ ಕರೆಕ್ಟ್ ಆಗುತ್ತೆ. ಕೆನಲ್ ಸಿಫೋನ್ ಇಸ್ ದ ಕರೆಕ್ಟು. ನೆಕ್ಸ್ಟು 63ನೇದು ನೋಡಿ, ದ ವಾಲ್ಯೂಮ್ ಆಫ್ ವಾಟರ್ ಸ್ಟೋರ್ಡ್ ಇನ್ ದ ರಿಸರ್ವಯರ್ ಬಿಟ್ವೀನ್ ದ ಫುಲ್ ಟ್ಯಾಂಕ್ ಲೆವೆಲ್ FTL ಆ್ಯಂಡ್ ಮ್ಯಾಕ್ಸಿಮಮ್ ವಾಟರ್ ಲೆವೆಲ್ ಈಸ್ ಕಾಲ್ಡ್ ಏನಂತ ಕೇಳಿದ್ದಾರೆ. 63ನೇದು ಯಾವುದಾಗುತ್ತೆ ಅಂದರೆ ಸರ್ಚಾರ್ಜ್ ಸ್ಟೋರೇಜ್ ಅಂತ ಇದೆಯಲ್ಲ, ಇದು 1ನೇ ಆಪ್ಷನ್ ಕರೆಕ್ಟು. ಓಕೆನಾ. ನೆಕ್ಸ್ಟು ಪ್ರಾಬ್ಲಮ್ ಕೇಳಿದ್ದಾನೆ 64ನೇದು. ಡೈರೆಕ್ಟ್ ಆನ್ಸರ್ ಹೇಳ್ತೀನಿ ನೋಡಿ. ಇಲ್ಲಿ ಏನು ಕೇಳಿದರೆ ಡಿಸ್ಚಾರ್ಜ್ ಆಫ್ ದಿ ವಾಟರ್ ಕೇಳಿದರೆ ಇದು 1.5 m³/s ಆಗುತ್ತೆ. ಓಕೆನಾ. 64ನೇದು 2ನೇದು. ನೆಕ್ಸ್ಟ್ 65ನೇದು ನೋಡಿ, ಇದೂ ಪ್ರಾಬ್ಲಮ್ ಇದೆ, ಇದನ್ನು ನೀವು ಸಾಲ್ವ್ ಮಾಡ್ಬೋದು. ಕ್ಯಾಲ್ಕುಲೇಟ್ ದಿ ಎವರೇಜ್ ರೇನ್ಫಾಲ್ ಕೇಳಿದ್ದಾನೆ. ಓಕೆನಾ. ಇದು ಎಷ್ಟಾಗುತ್ತೆ 14 mm ನೋಡಿ, ಆಪ್ಷನ್ 3. ಓಕೆನಾ. ಸಾಲ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ನೆಕ್ಸ್ಟು 66ನೇದು ನೋಡಿ, ಡ್ಯಾಶ್ ಈಸ್ ದ ಓವರ್ಫ್ಲೋ ಪೋರ್ಷನ್ ಆಫ್ ದ ಡ್ಯಾಮ್ ಓವರ್ ವಿಚ್ ಸರ್ಪ್ಲಸ್ ಡಿಸ್ಚಾರ್ಜ್ ಫ್ಲೋ ಫ್ರಮ್ ದಿ ರಿಸರ್ವಯರ್ ಟು ರಿವರ್ಸ್ ಡೌನ್ ಸ್ಟ್ರೀಮ್ ಅಂತ ಇದೆಯಲ್ಲ, ಇದು ಸ್ಪಿಲ್ ವೇ ಇದೆಯಲ್ಲ, ಕರೆಕ್ಟ್ ಆಪ್ಷನ್ 4ನೇದು. ನೆಕ್ಸ್ಟು ದ ಪ್ರೊಸೆಸ್ ಆಫ್ ವಾಟರ್ ಬೀಯಿಂಗ್ ಲಾಸ್ಟ್ ಫ್ರಮ್ ದಿ ಪೋರ್ಸ್ ಆಫ್ ದ ಲೀವ್ಸ್ ಆಫ್ ದ ಟ್ರೀಸ್ ಈಸ್ ಕಾಲ್ಡ್ ಯಾವುದು? ಟ್ರಾನ್ಸ್ಪಿರೇಷನ್. ಇವಾಪೊರೇಷನ್ನು ಅಲ್ಲ, ಯಾವುದು? ಟ್ರಾನ್ಸ್ಪಿರೇಷನ್ ಕರೆಕ್ಟ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ 68ನೇದು ನೋಡೋಣ. 68ನೇದು ಈಸಿ ಇದೆ. ಪ್ರಿಸಿಪಿಟೇಷನ್ ಈಸ್ ಈಕ್ವಲ್ ಟು ಇವಾಪೊರೇಷನ್ ಪ್ಲಸ್ ರನ್ಅಪ್ ಆಗುತ್ತೆ. P = E + R. ನೆಕ್ಸ್ಟು 69ನೇದು ನೋಡಿ, ಇನ್ ಎ ರ್ಯಾಪಿಡ್ ಹಾರ್ಡ್ನಿಂಗ್ ಪೋರ್ಟ್ಲ್ಯಾಂಡ್ ಸಿಮೆಂಟ್ ದ ಸ್ಟ್ರೆಂತ್ ಆಫ್ ದ ಸಿಮೆಂಟ್ ಡೆವಲಪ್ಸ್ ರ್ಯಾಪಿಡ್ಲಿ ಬಿಕಾಸ್ ಆಫ್ ಏನಿದೆಯಲ್ಲ ಹೈಯರ್ C3S ಕಂಟೆಂಟ್ ಆ್ಯಂಡ್ ಹೈಯರ್ ಫೈನ್ನೆಸ್ ಅಂತ ಇದೆಯಲ್ಲ, ಆಪ್ಷನ್ 4 ಇಸ್ ದ ಕರೆಕ್ಟ್ ನೋಡಿ. 69ನೇದು. ನೆಕ್ಸ್ಟು 70ನೇದು ನೋಡೋಣ. 70ನೇದು ನೋಡಿ, IS 456/2000 ಕೋಡ್ ಪ್ರಾಕ್ಟೀಸ್ ಫಾರ್ ಪ್ಲೇನ್ ಆ್ಯಂಡ್ ರೇನ್ಫೋರ್ಸ್ಡ್ ಕಾಂಕ್ರೀಟ್ ಲಿಮಿಟ್ಸ್ ದ ಟೋಟಲ್ ಆ್ಯಸಿಡ್ ಸಾಲ್ಯುಬಲ್ ಕ್ಲೋರೈಡ್ ಕಂಟೆಂಟ್ ಕೇಳಿದ್ದಾನೆ. ಓಕೆನಾ. ಇದು ಎಷ್ಟಾಗುತ್ತೆ ಅಂದರೆ 0.3 kg/m³. ಆಪ್ಷನ್ 4.
ನೆಕ್ಸ್ಟ್ 71 ನೋಡಿ, ಫೇಲ್ಯೂರ್ ದಟ್ ಅಕರ್ಸ್ ಅಂಡರ್ ದಿ ಸಸ್ಟೈನ್ ಲೋಡ್ ನಿಯರ್ ಬಟ್ ಬಿಲೋ ದಿ ಸ್ಟ್ರೆಂತ್ ಅಂಡರ್ ಆ್ಯನ್ ಇನ್ಕ್ರೀಸಿಂಗ್ ಲೋಡ್ ಆ್ಯಸ್ ಆನ್ ಸ್ಟ್ಯಾಂಡರ್ಡ್ ಟೆಸ್ಟ್ ಈಸ್ ಕಾಲ್ಡ್ ಯಾವುದಂದರೆ ಕ್ರೀಪ್ ರ್ಯಾಪ್ಚರ್ ಇದೆಯಲ್ಲ ಇದು ಕರೀತಾರೆ. ಓಕೆನಾ, ಕ್ರೀಪ್ ರ್ಯಾಪ್ಚರ್ ಆಪ್ಷನ್ ಒಂದೇದು. ನೆಕ್ಸ್ಟ್ ನೋಡಿ 72ನೇದು, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಸ್ರಿಂಕೇಜ್ ಇನ್ ಎ ಕಾಂಕ್ರೀಟ್ ಈಸ್ ಕಾಸ್ಡ್ ಬೈ ಅಂತ ಕೇಳಿದ್ದಾರೆ. ಸ್ರಿಂಕೇಜ್ ಆಗಕ್ಕೆ ಕಾರಣಗಳು ಕೇಳಿದರೆ ಈ ಲಾಸ್ ಆಫ್ ವಾಟರ್ ಇವಾಪರೇಷನ್ ಆಗುತ್ತೆ, ಹೈಡ್ರೇಷನ್ ಆಫ್ ಸಿಮೆಂಟು ಆಗುತ್ತೆ ಮತ್ತು ಕಾರ್ಬೋನೇಷನ್ನು ಆಗುತ್ತೆ. ಆಪ್ಷನ್ 4ನೇ ನೋಡಿ, ಎ ಬಿ ಸಿ ಎಲ್ಲನೂ ಕರೆಕ್ಟು. ಓಕೆನಾ. ನೆಕ್ಸ್ಟು 73ನೇ ನೋಡಿ, ದ ಮ್ಯಾಕ್ಸಿಮಮ್ ಸೈಜ್ ಆಫ್ ಅಗ್ರಿಗೇಟ್ಸ್ ದ್ಯಾಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಎನಿ ಗಿವನ್ ಕಂಡೀಷನ್ ಮೇ ಬಿ ಲಿಮಿಟೆಡ್ ಬೈ ವಿಚ್ ಆಫ್ ದಿ ಫಾಲೋಯಿಂಗ್ ಕಂಡೀಷನ್ಸ್ ಅಂತ ಇದೆ. ಆಪ್ಷನ್ಸ್ ನೋಡೋಣ. ಥಿಕ್ನೆಸ್ ಆಫ್ ದಿ ಸೆಕ್ಷನ್ ಇದೆ, ನೆಕ್ಸ್ಟ್ ಸ್ಪೇಸಿಂಗ್ ಆಫ್ ರೆನ್ಫೋರ್ಸ್ಮೆಂಟು, ಕ್ಲಿಯರ್ ಕವರ್ ಇದೆ ಮತ್ತು ಮಿಕ್ಸಿಂಗು, ಹ್ಯಾಂಡ್ಲಿಂಗ್ ಆ್ಯಂಡ್ ಪ್ಲೇಸಿಂಗ್ ಇದೆ. ಎಲ್ಲನೂ ಕರೆಕ್ಟ್ ಆಗುತ್ತೆ. ಸೊ ಎ ಬಿ ಸಿ ಡಿ ಆಪ್ಷನ್ 4. ಓಕೆನಾ. ನೋಡ್ಕೊಳ್ಳಿ ನಿಮ್ಮ ಕರೆಕ್ಟ್ ಆಪ್ಷನ್ ಯಾವ್ದಾವ್ದು ಹಾಕಿದ್ದೀರಾ. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಒಂದೊಂದು ರಾಂಗ್ ಆಗಿರ್ತವೆ. ಸ್ವಲ್ಪ ಡೌಟ್ ಇರೋದನ್ನು ನಾವು ನಮ್ಮ ಇದರ ಮೇಲೆ ಹಾಕಿದ್ದೀವಿ. ಸೊ ಅದನ್ನು ಒಂದೊಂದು ಚೇಂಜಸ್ ಆದರೆ ನಾಳೆ ಅಥವಾ ನಾಡಿದ್ದು ಗೊತ್ತಾಗುತ್ತೆ. ಓಕೆನಾ. ನಿಮಗೆ ಗೊತ್ತಿರೋದನ್ನು ಒಂದೊಂದು ಚೇಂಜ್ ಮಾಡ್ಕೊಳ್ಳಿ. ಮತ್ತು ಒಂದೊಂದು ಡೌಟ್ ಇದ್ದರೆ ನೀವು ಕಮೆಂಟ್ನೂ ಮಾಡ್ಬೋದು. ಓಕೆನಾ. 74ನೇ ನೋಡಿ, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಕೇಳಿದ್ದೇನೆ. ದ ಎಫೆಕ್ಟ್ ಆಫ್ ಸಿ ವಾಟರ್ ಆನ್ ಹಾರ್ಡನ್ ಕಾಂಕ್ರೀಟ್ ಈಸ್ 2 ಅಂತ ಕೇಳಿದ್ದಾನೆ. ಇದರಲ್ಲಿ ಯಾವುದಾಗುತ್ತೆ ಅಂದರೆ ಆಪ್ಷನ್ ಯಾವುದು? 3ನೇ ನೋಡಿ, ಬಿ ಆ್ಯಂಡ್ ಡಿ ಕರೆಕ್ಟು. ನೆಕ್ಸ್ಟು ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟು. ಸ್ಟೇಟ್ಮೆಂಟ್ 1 ಮತ್ತು ಸ್ಟೇಟ್ಮೆಂಟ್ 2 ಕೊಟ್ಟಿದ್ದಾನೆ, ನೀವು ಓದ್ಕೊಳ್ಳಿ. ಬೋತ್ ಸ್ಟೇಟ್ಮೆಂಟ್ 1 ಮತ್ತು 2 ಕರೆಕ್ಟು. ಸ್ಟೇಟ್ಮೆಂಟ್ 2 ಈಸ್ ರಿಲೇಟೆಡ್ ಟು ಸ್ಟೇಟ್ಮೆಂಟ್ 1 ಇದೆಯಲ್ಲ, ಇದು ಕರೆಕ್ಟ್ ಆಗುತ್ತೆ. ಒಂದೇದು ಕರೆಕ್ಟ್ ಆಗುತ್ತೆ. ಮತ್ತು ಸ್ಟೇಟ್ ಎಕ್ಸಾಮಲ್ಲಿ ಸ್ಟೇಟ್ಮೆಂಟ್ ಜಾಸ್ತಿ ಕೇಳಿದರೆ 2 ಸ್ಟೇಟ್ಮೆಂಟ್ ಜಾಸ್ತಿ ಕರೆಕ್ಟ್ ಇರ್ತವೆ. ಅದ್ರ ಮೇಲೆ ಸ್ವಲ್ಪ ನೋಡ್ಕೊಳ್ಳಿ. ಒಂದೊಂದು ಕಡೆ ಸ್ವಲ್ಪ ಸ್ಟೇಟ್ಮೆಂಟ್ 2 ಅಥವಾ ಸ್ಟೇಟ್ಮೆಂಟ್ 1 ರಾಂಗ್ ಇರ್ತವೆ. ಆಲ್ಮೋಸ್ಟ್ 2 ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಕೊಟ್ಟಿರ್ತಾರೆ. ನೆಕ್ಸ್ಟ್ 76ನೇ ನೋಡಿ, ಇಲ್ಲಿ ಹೊಂದಿಸಿ ಬೇರೆ ಕೇಳಿರೋದು ಟೆಸ್ಟ್ ಕೇಳಿದ್ದಾನೆ. ಸ್ಲಂಪ್ ಟೆಸ್ಟು, ಕಾಂಪ್ಯಾಕ್ಟಿಂಗ್ ಫ್ಯಾಕ್ಟರ್ ಟೆಸ್ಟು, ವಿ ಬಿ ಟೆಸ್ಟು. ಸ್ಲಂಪ್ ಟೆಸ್ಟ್ ಯಾವುದಂದರೆ ನಾಟ್ ಸೂಟೇಬಲ್ ಫಾರ್ ವೆರಿ ವೆಟ್ ಆ್ಯಂಡ್ ವೆರಿ ಡ್ರೈ ಕಾಂಕ್ರೀಟು ಆಪ್ಷನ್ 1. ಕಾಂಪ್ಯಾಕ್ಟಿಂಗ್ ಫ್ಯಾಕ್ಟರ್ ಟೆಸ್ಟು ವೆರಿ ಸೂಟೇಬಲ್ ಫಾರ್ ಟೆಸ್ಟ್ ಫಾರ್ ಡ್ರೈ ಕಾಂಕ್ರೀಟ್ ಆ್ಯಂಡ್ ವೆರಿ ಲೋ ವರ್ಕ್ಯಾಬಿಲಿಟಿ. ಮೂರೂ ವರ್ಕ್ಯಾಬಿಲಿಟಿಲಿನೇ ಯೂಸ್ ಮಾಡೋದು, ಇದನ್ನು ನೆನಪಿರಲಿ. ವಿ ಬಿ ಟೆಸ್ಟ್ ಇದೆಲ್ಲ ಮೇಜರ್ಸ್ ವರ್ಕ್ಯಾಬಿಲಿಟಿ ಇಂಡೈರೆಕ್ಟ್ಲಿ. ಇದು ಇಂಡೈರೆಕ್ಟ್ಲಿ ಮತ್ತು ಇದು ವೆರಿ ಲೋ ವರ್ಕ್ಯಾಬಿಲಿಟಿ ಮಾಡೋಕ್ಕೆ ಯಾವುದಂದ್ರೆ ಕಾಂಪ್ಯಾಕ್ಟಿಂಗ್ ಫ್ಯಾಕ್ಟರ್ ಟೆಸ್ಟು. ಆಲ್ಮೋಸ್ಟ್ ಯೂಸ್ ಮಾಡೋದು ಯಾವುದಂದರೆ ಇದೇ ಮಾಡ್ತಾರೆ, ಯಾವುದಂದರೆ ಸ್ಲಂಪ್ ಟೆಸ್ಟು. ಆಪ್ಷನ್ ಯಾವುದಾಗುತ್ತೆ ಅಂದರೆ ಆಪ್ಷನ್ 3 ನೋಡಿ, ಎಗೆ 1, ಬಿಗೆ 2, ಸಿಗೆ 3. ನೆಕ್ಸ್ಟ್ RCC ಮೇಲೆ ಕ್ವಶನ್ ಇದೆ ನೋಡಿ. ಎ ಡಬ್ಲ್ಯೂ ರಿಎನ್ಫೋರ್ಸ್ಡ್ ಸೆಕ್ಷನ್ ಈಸ್ ಪ್ರೊವೈಡೆಡ್ ವೆನ್ ಅಂತ ಕೇಳಿದರೆ ಆಪ್ಷನ್ 1 ನೋಡಿ, ಎ ಅಲ್ಟಿಮೇಟ್ ಮೂಮೆಂಟ್ ಆಫ್ ರೆಸಿಸ್ಟೆನ್ಸ್ ರಿಕ್ವೈರ್ಡ್ ಈಸ್ ಗ್ರೇಟರ್ ದೆನ್ ದಿ ಮೂಮೆಂಟ್ ಆಫ್ ರೆಸಿಸ್ಟೆನ್ಸ್ ಆಫ್ ಸಿಂಗ್ಲಿ ರಿಎನ್ಫೋರ್ಸ್ಡ್ ಬ್ಯಾಲೆನ್ಸ್ಡ್ ಸೆಕ್ಷನ್ ಆಪ್ಷನ್ 1. ನೆಕ್ಸ್ಟ್ 78ನೇ ನೋಡಿ, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್ ರಿಗಾರ್ಡಿಂಗ್ ದ ಅಜಂಪ್ಷನ್ ಮೇಡ್ ಇನ್ ಲಿಮಿಟ್ ಸ್ಟೇಟ್ ಆಫ್ ಕೊಲ್ಯಾಪ್ಸ್ ಫ್ಲೆಕ್ಸರ್ ಆ್ಯಸ್ IS ಕೋಡ್ ಕೊಟ್ಟಿದ್ದಾನೆ. IS 456 2000 ಪ್ರಕಾರ ಯಾವುದಾಗುತ್ತೆ ಅಂದರೆ 4ನೇ ನೋಡಿ, ಟೆನ್ಜೈಲ್ ಸ್ಟ್ರೆಂತ್ ಆಫ್ ಕಾಂಕ್ರೀಟ್ ಈಸ್ ಕನ್ಸಿಡರ್ಡ್. ಓಕೆನಾ, 4ನೇದು. ನೆಕ್ಸ್ಟ್ ನೋಡಿ 79ನೇದು, ಇನ್ ಆ್ಯನ್ ಓವರ್ ಎನ್ಫೋರ್ಸ್ಡ್ ಸೆಕ್ಷನ್ ಇದು ಯಾವುದಾಗುತ್ತೆ ಅಂದರೆ ಕಾಂಕ್ರೀಟ್ ರೀಚಸ್ ಇಟ್ಸ್ ಈಲ್ಡ್ ಸ್ಟ್ರೇನ್ ಅರ್ಲಿಯರ್ ದೆನ್ ದಿ ಸ್ಟೀಲ್. ಓಕೆ. ನೆಕ್ಸ್ಟ್ 80ನೇ ನೋಡಿ, IS 456 2000 ಪಾರ್ಷಿಯಲ್ ಸೇಫ್ಟಿ ಫ್ಯಾಕ್ಟರ್ದು ಯಾವುದು ಸ್ಟೀಲ್ ಇನ್ ಕೊಲ್ಯಾಪ್ಸ್ ಅಂತ ಕೇಳಿದ್ದಾನೆ. 1.15 ಆಪ್ಷನ್ ಯಾವುದು? 1 ನೋಡಿ. ನೆಕ್ಸ್ಟ್ 81ನೇ ನೋಡಿ, ದ ಫಾಲೋಯಿಂಗ್ ದ ಲೋಡ್ ವಿಚ್ ಹ್ಯಾಸ್ 95% ಪ್ರೊಬ್ಯಾಬಿಲಿಟಿ ಆಫ್ ನಾಟ್ ಬೀಯಿಂಗ್ ಎಕ್ಸೀಡೆಡ್ ಡ್ಯೂರಿಂಗ್ ದ ಲೈಫ್ ಆಫ್ ದ ಸ್ಟ್ರಕ್ಚರ್ ಈಸ್ ಕಾಲ್ಡ್. 81ನೇದು ಯಾವುದಾಗುತ್ತೆ ಅಂದರೆ 3ನೇದು. ಓಕೆನಾ, ಕ್ಯಾರೆಕ್ಟರಿಸ್ಟಿಕ್ ಆಫ್ ಲೋಡ್. ನೆಕ್ಸ್ಟ್ 82ನೇದು ಹೊಂದಿಸಿ ಬೇರೆನೇ ಕೊಟ್ಟಿದ್ದಾರೆ. ಎಫೆಕ್ಟಿವ್ ಲೆಂತ್ ಆಫ್ ವಿತ್ ಡಿಗ್ರಿ ಆ್ಯಂಡ್ ಎಂಡ್ ರಿಸ್ಟ್ರೆಂಟ್ ಆಫ್ ಕಾಂಪ್ರೆಷನ್ ನಮ್ಮ ಮೆಂಬರ್ ಕೊಟ್ಟಿದ್ದಾರೆ. ಇದು ಹೇಳ್ತೀನಿ ನಾವು ಡೈರೆಕ್ಟ್ ಯಾವುದಂದರೆ 4ನೇದಾಗುತ್ತೆ. ಎಗೆ 3 ಬೋತ್ ಎಂಡ್ ಫಿಕ್ಸ್ಡ್ ಇದ್ದರೆ 0.6 L. ನೆಕ್ಸ್ಟ್ ಬಿ 1 ಎಂಡ್ ಫಿಕ್ಸ್ಡು ಮತ್ತು ಅದರ್ ಎಂಡ್ ಹಿಂಜ್ಡ್ ಆಗಿದ್ರೆ ಇದು 0.8 L ಆಗುತ್ತೆ. ನೆಕ್ಸ್ಟ್ ಬೋತ್ ಎಂಡ್ಸ್ ಹಿಂಜ್ಡ್ ಆಗಿದ್ರೆ 1 L ಆಗುತ್ತೆ. 1 ಇಂಟು ಲೆಂತ್ ಆಗುತ್ತೆ. 1 ಎಂಡ್ ಫಿಕ್ಸ್ಡ್ ಅನದರ್ ಎಂಡ್ ಫ್ರೀ 4ನೇದಾಗುತ್ತೆ ಅಂದರೆ 2 L ಆಗುತ್ತೆ. ಆಪ್ಷನ್ 4. ನೆಕ್ಸ್ಟ್ ನೋಡಿ 83ನೇದು, ಫಾರ್ ಎ ರೆಕ್ಟ್ಯಾಂಗ್ಯುಲರ್ ಬೀಮ್ ದ ಎಫೆಕ್ಟಿವ್ ಡೆಪ್ತ್ 1000 mm, ದ ವ್ಯಾಲ್ಯೂ ಆಫ್ ಮ್ಯಾಕ್ಸಿಮಮ್ ಡೆಪ್ತ್ ಆಫ್ ದ ನ್ಯೂಟ್ರಲ್ ಆಕ್ಸಿಸ್ ಇಫ್ FE 415 ಕಾಂಕ್ರೀಟ್ ಈಸ್ ಯೂಸ್ಡ್ ಈಕ್ವಲ್ ಟು ಯಾವುದು 480 mm ಆಪ್ಷನ್ 3. ನೆಕ್ಸ್ಟ್ 84ನೇದು ನೋಡಿ, ಇನ್ ಎ 2A ಸ್ಲ್ಯಾಬ್ MX ಆ್ಯಂಡ್ MY ಆರ್ ಗಿವನ್ ಬೈ ಯಾವುದಂತ ಕೇಳಿದರೆ ಆಪ್ಷನ್ ಯಾವುದು? 1 ನೋಡಿ. 1 ಆಪ್ಷನ್ ಆಗುತ್ತೆ ಕರೆಕ್ಟು. ನೆಕ್ಸ್ಟು 85ನೇದು ನೋಡೋಣ. 85ನೇದು ನೋಡಿ, ಬೇಸ್ಡ್ ಆನ್ ದಿ ಸಿಂಬಾಲ್ ಫ್ರಮ್ IS 800 2007 ವಾಟ್ ವಿಲ್ ಬಿ ದಿ ಎಫೆಕ್ಟಿವ್ ಲೆಂತ್. ಓಕೆನಾ, ಇದು ಯಾವುದಾಗುತ್ತೆ ಅಂದರೆ ಆಪ್ಷನ್ 3 ನೋಡಿ, 1.2 times L. ನೆಕ್ಸ್ಟ್ 86ನೇದು, ಆ್ಯಸ್ ಪರ್ ದ IS 800 2007 ವಿಚ್ ಲೋಡ್ ಕಾಂಬಿನೇಷನ್ ಕ್ಯಾನ್ ಬಿ ಕನ್ಸಿಡರ್ ಅಂತ ಕೇಳಿದರೆ ಇದರಲ್ಲಿ ಯಾವುದಾಗುತ್ತೆ ಅಂದರೆ ACD ನೋಡಿ. A1 ಕರೆಕ್ಟು, C1 D1. ಡೆಡ್ ಲೋಡ್ ಪ್ಲಸ್ ವಿಂಡ್ ಲೋಡ್ ಆ್ಯಂಡ್ ಅರ್ಥ್ವಿಕ್ ಲೋಡನ್ನ ಕನ್ಸಿಡರ್ ಮಾಡಲ್ಲ. ಓಕೆನಾ.
ಇದು ಆಪ್ಷನ್ 4 ಆಗುತ್ತೆ. ನೆಕ್ಸ್ಟ್ 87ನೇ ನೋಡಿ, ಅಕಾರ್ಡಿಂಗ್ ಟು IS 800 2007 ವಾಟ್ ಈಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎಫೆಕ್ಟಿವ್ ಸ್ಲೆಂಡರ್ನೆಸ್ ರೇಷಿಯೋ ಕೇಳಿದ್ದಾನೆ. ಇದು ನಮ್ಮ ಪ್ರಕಾರ ಇದು ಗೊತ್ತಾಗಿಲ್ಲ, ಇದು ಗ್ರೇಸ್ ಅಂತ ಅಂದ್ಕೊಂಡಿದ್ವಿ. ಸೊ ನೋಡೋಣ, ನಿಮ್ಗೆ ಯಾವುದಾದ್ರೂ ಗೊತ್ತಿದ್ರೆ ಕಮೆಂಟ್ ಹಾಕಿ, ಓಕೆನಾ. ಇಲ್ಲ ಆಫಿಷಿಯಲ್ ಕೀ ಆನ್ಸರ್ ಬಂದಮೇಲೆ ನೋಡೋಣ. ನೆಕ್ಸ್ಟು 88ನೇ ನೋಡಿ, ಇದನ್ನು ಒಂದಿಷ್ಟು ಬೇರೆ ಕೇಳಿದ್ದಾನೆ. ಎಡ್ಜ್ ಡಿಸ್ಟೆನ್ಸು, ಎಂಡ್ ಡಿಸ್ಟೆನ್ಸು, ಗೇಜು ಮತ್ತು ಪಿಚ್ ಕೇಳಿದ್ದಾನೆ. ಡೈರೆಕ್ಟ್ ಆಪ್ಷನ್ ಹೇಳ್ತೀನಿ ನೋಡಿ. 4ನೇದಾಗುತ್ತೆ ನೋಡಿ, ಎಗೆ 3, ಬಿಗೆ 4, ಸಿಗೆ 1, ಡಿಗೆ 2, ಓಕೆನಾ. ನೆಕ್ಸ್ಟ್ 89ನೇ ನೋಡಿ, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಆರ್ ನಾಟ್ ಕರೆಕ್ಟ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂತ ಕೇಳಿದೆ. ನಾಟ್ ಕರೆಕ್ಟ್ ಅಂತ ಇದೆ, ಇದು ಡಿ ಓನ್ಲಿ ನಾಟ್ ಕರೆಕ್ಟ್, ಓಕೆನಾ. ರೋಡ್ ಟ್ರಾನ್ಸ್ಪೋರ್ಟ್ ಈಸ್ ಓನ್ಲಿ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ದಟ್ ಡಸ್ ನಾಟ್ ಅಫೆಕ್ಟ್ ಇಟ್ ಸೆಲ್ಫ್ ಟು ಓಲ್ ಕಮ್ಯುನಿಟಿ ಅಲೈಕ್ ಅಂತ ಕೇಳಿದರೆ, ಸೊ ಇದು ಓಕೆನಾ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ 90ನೇ ನೋಡಿ, ಅಕಾರ್ಡಿಂಗ್ ಟು ಥರ್ಡ್ 20-year ರೋಡ್ ಡೆವಲಪ್ಮೆಂಟ್ ಪ್ಲ್ಯಾನ್ 1981 to 2001 ವಿಚ್ ಆಫ್ ದಿ ಫಾಲೋಯಿಂಗ್ ಅರ್ಬನ್ ರೋಡ್ಸ್ ಅದರ್ ದೆನ್ ದಿ ಎಕ್ಸ್ಪ್ರೆಸ್ ವೇ ಆರ್ ನಾಟ್ ಕ್ಲಾಸಿಫೈಡ್, ಅಂದರೆ ವಿಲೇಜ್ ರೋಡ್ಸ್ನ ಮಾಡಿರಲ್ಲ, ಓಕೆನಾ. ನೆಕ್ಸ್ಟ್ 91ನೇ ನೋಡಿ, ಡೈರೆಕ್ಟ್ ಆಪ್ಷನ್ ಹೇಳ್ತೀನಿ. ಇದು ಕಾಸ್ ವೇ ಇದೆಯಲ್ಲ, ಇದು ಕರೆಕ್ಟ್ ಆಗುತ್ತೆ, ಆಪ್ಷನ್ 2, ಓಕೆನಾ. ನೆಕ್ಸ್ಟು 92ನೇ ನೋಡಿ, ವಿಚ್ ಆಫ್ ದಿ ಫಾಲೋಯಿಂಗ್ ಕ್ಯಾರೆಕ್ಟರ್ ವಿಚ್ ಅಫೆಕ್ಟ್ಸ್ ದಿ ರೋಡ್ ಯೂಸರ್ಸ್ ಈಸ್ ನಾಟ್ ಕ್ಲಾಸಿಫೈಡ್ ಇದೆಯಲ್ಲ, ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸು ಕನ್ಸಿಡರ್ ಆಗಲ್ಲ, ನಾಟ್ ಕ್ಲಾಸಿಫೈಡ್, ಓಕೆನಾ. 93ನೇ ನೋಡಿ, ಸ್ಟೇಟ್ಮೆಂಟ್ 1 ಮತ್ತು ಸ್ಟೇಟ್ಮೆಂಟ್ 2 ಕೊಟ್ಟಿದ್ದಾರೆ, ಓದ್ಕೊಳ್ಳಿ. ಸ್ಟೇಟ್ಮೆಂಟ್ 1 ಏನು ಇನ್ಕರೆಕ್ಟ್ ಆಗಿದೆ, ಸ್ಟೇಟ್ಮೆಂಟ್ 2 ಇಸ್ ದ ಕರೆಕ್ಟ್ ಆಗಿದೆ, ಓಕೆನಾ. ನೆಕ್ಸ್ಟು 94ನೇ ನೋಡಿ, ದ ಸ್ಲೀಪರ್ ಡೆನ್ಸಿಟಿ ಈಸ್ ಎ ನಂಬರ್ ಆ್ಯಂಡ್ ಇಟ್ ಈಸ್ ಎಕ್ಸ್ಪ್ರೆಸ್ಡ್ m = ಲೆಂತ್ ಆಫ್ ರೇಲ್ ಇನ್ ಮೀಟರ್ಸ್, x = ನಂಬರ್ ಆಫ್ ಸ್ಲೀಪರ್ಸ್ ಇದೆಯಲ್ಲ, m+x ಆಗುತ್ತೆ, ಓಕೆನಾ, m+x. ನೆಕ್ಸ್ಟು ಮತ್ತೆ ಸ್ಟೇಟ್ಮೆಂಟ್ 1 ಮತ್ತು ಸ್ಟೇಟ್ಮೆಂಟ್ 2 ಕೊಟ್ಟಿದ್ದಾರೆ. 95ನೇದು ಸ್ವಲ್ಪ ಡೌಟ್ ಇದೆ, ಇದು ಗೊತ್ತಾಗಿಲ್ಲ. ನಿಮ್ಗೆ ಗೊತ್ತಿದ್ರೆ, ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ, ಓಕೆನಾ. ಇಲ್ಲ ನಾಳೆ ಕೀ ಆನ್ಸರ್ ಬಂದಮೇಲೆ ಕೀ ಇದು ನೋಡೋಣ. ನೆಕ್ಸ್ಟ್ ನೋಡಿ 96ನೇದು, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ನಾಟ್ ಕರೆಕ್ಟ್ ಅಂತ ಕೇಳಿದರೆ, ಇದರಲ್ಲಿ ಯಾವುದಾಗುತ್ತೆ, ಡಿ ಆಪ್ಷನ್ ನೋಡಿ. ಯಾವುದಂದರೆ ದ ಯೂಸ್ ಆಫ್ ಹೈ ಟೆನ್ಸೈಲ್ ಸ್ಟೀಲ್ ರೆಡ್ಯೂಸ್ ದಿ ಕಾಸ್ಟ್ ಆಫ್ ದ ಸ್ಟೀಲ್ ಅಂತೇಳಿ. ಹೈ ಟೆನ್ಸೈಲ್ ಸ್ಟೀಲ್ ಯೂಸ್ ಮಾಡಿದರೆ ಕಾಸ್ಟ್ ಜಾಸ್ತಿ ಆಗುತ್ತೆ, ರೆಡ್ಯೂಸ್ ಆಗಲ್ಲ, ಆಪ್ಷನ್ ಡಿ. ಇವು ಮೇಲೆ 3 ಕರೆಕ್ಟ್ ಇದ್ದಾವೆ, ನೋಡ್ಕೊಳ್ಳಿ ನೀವು, ಓಕೆನಾ. ನಾವು ನೋಡಿನೇ ಆನ್ಸರ್ ಮಾಡಿರೋದು. ನೆಕ್ಸ್ಟು 97ನೇ ನೋಡಿ, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ದ ಪರ್ಪಸ್ ಆಫ್ ಜಾಬ್ ಸೇಫ್ಟಿ ಅನಾಲಿಸಿಸ್, JSA ಜಾಬ್ ಸೇಫ್ಟಿ ಅನಾಲಿಸಿಸ್ ಕೇಳಿದರೆ, ಐಡೆಂಟಿಫೈ ದ ಪೊಟೆನ್ಷಿಯಲ್ ಹೆಜಾರ್ಡಸ್ ಇನ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್, ಇದು ಯಾವುದಾಗುತ್ತೆ, ಆಪ್ಷನ್ 3. ನೆಕ್ಸ್ಟ್ ನೋಡಿ, ಪಿಕಪ್ ದಿ ಕರೆಕ್ಟ್ ಸ್ಟೇಟ್ಮೆಂಟ್ ಫ್ರಮ್ ದಿ ಫಾಲೋಯಿಂಗ್, ಇದು ಯಾವುದಾಗುತ್ತೆ ಅಂದರೆ ಪ್ರೋಗ್ರಾಮ್ ಇವ್ಯಾಲ್ಯೂಯೇಷನ್ ರಿವ್ಯೂ ಟೆಕ್ನಿಕ್ ಈಸ್ ಇವೆಂಟ್ ಓರಿಯೆಂಟೆಡ್, ಯಾವುದು ಇವೆಂಟ್ ಓರಿಯೆಂಟೆಡ್. PERT ಇದೆಯಲ್ಲ, PERT, ಇದು ಇವೆಂಟ್ ಓರಿಯೆಂಟೆಡ್ PERT, ಓಕೆನಾ. ನೆಕ್ಸ್ಟ್ ನೋಡಿ 99ನೇ ನೋಡಿ, ಇನ್ ಎಸ್ಟಿಮೇಟಿಂಗ್ ಅರ್ತ್ ವರ್ಕ್ ಇಫ್ ದ ನಂಬರ್ ಆಫ್ ಸೆಕ್ಷನ್ ಆರ್ ಗಿವನ್ ಇನ್ ನಂಬರ್ ವಿಚ್ ಫಾರ್ಮುಲಾ ಕೆನ್ ನಾಟ್ ಬಿ ಅಪ್ಲೈಡ್ ಫಾರ್ ದಿ ಫಾಲೋಯಿಂಗ್, ಯಾವುದಂತ ಕೇಳಿದರೆ 99ನೇದು ಯಾವುದಾಗುತ್ತೆ ಅಂದರೆ 2ನೇದು, ಪಿರಮಿಡಲ್ ಮೆಥಡ್ ಅಕಾರ್ಡಿಂಗ್ ಟು ಸಿಂಪ್ಸನ್ 1/3 ರೂಲ್, ಓಕೆನಾ. ನೆಕ್ಸ್ಟು 100ನೇದು ನೋಡಿ, ಲಾಸ್ಟ್ ಇದು, ಇನ್ ದ ಮೆಥಡ್ ಆಫ್ ಪ್ರಿಪರೇಷನ್ ಆಫ್ ಅನಾಲಿಸಿಸ್ ಆಫ್ ರೇಟ್ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್ ಅಂತ ಇದೆಯಲ್ಲ, ಇದರಲ್ಲಿ ಯಾವ್ದು ಕರೆಕ್ಟ್ ಆಗುತ್ತೆ ಅಂದರೆ ಎ ಮತ್ತು ಬಿ ಕರೆಕ್ಟು. ಸ್ಟ್ಯಾಂಡರ್ಡ್ ಶೆಡ್ಯೂಲ್ ಆಫ್ ರೇಟ್ಸ್ ಈಸ್ ಯೂಸ್ಡ್ ಮತ್ತು ವಾಟರ್ ಚಾರ್ಜಸ್ ಆರ್ ಇನ್ಕ್ಲೂಡೆಡ್. ಪ್ರಾಫಿಟ್ ಓವರ್ ಹೆಡ್ ಚಾರ್ಜಸ್ ಆರ್ ನಾಟ್ ಇನ್ಕ್ಲೂಡ್ ಅಂತಿದೆಯಲ್ಲ, ಇದು ಇನ್ಕ್ಲೂಡ್ ಆಗುತ್ತೆ, ಇದು ನಾಟ್ ಕೊಟ್ಟವ್ರೆ. ಮತ್ತು ಕಾಂಟ್ರಾಕ್ಟರ್ ಕ್ಯಾನ್ ಫಿಕ್ಸ್ ದಿ ರೇಟ್ ಅಂತಿದೆ, ಕಾಂಟ್ರಾಕ್ಟರ್ ಫಿಕ್ಸ್ ಮಾಡಲ್ಲ, ಸೊ ಇದು ಇವೆರಡು ರಾಂಗ್ ಆಗುತ್ತೆ, ಎ ಆ್ಯಂಡ್ ಬಿ, ಓಕೆನಾ. ಸ್ವಲ್ಪ ಡೌಟ್ಸ್ ಇರೋದನ್ನು ಹೇಳಿದ್ದೀನಿ, ಮತ್ತು ಇದರಲ್ಲಿ ಒಂದೊಂದು ಮಿಸ್ಟೇಕ್ಸ್ ಆಗಿದ್ದರೆ ನೀವು ಅಫಿಷಿಯಲ್ ಕೀ ಆನ್ಸರ್ ಅಥವಾ ನಿಮ್ಮದೇ ಕರೆಕ್ಟ್ ಆಗಿದ್ದರೆ ಒಂದೊಂದು ನೋಡ್ಕೊಂಡು ನಮ್ಗೆ ಕಮೆಂಟ್ ಮಾಡಿ, ಓಕೆನಾ. ಇದು ಚೇಂಜಸ್ ಮಾಡ್ಕೊಳ್ಳೋಣ ಅಂತ. ಮತ್ತು GK ಪೇಪರು ಮತ್ತು ಕಮ್ಯುನಿಕೇಷನ್ ಪೇಪರ್ದು ನೆಕ್ಸ್ಟ್ ವಿಡಿಯೋ ಮಾಡೋಣ, ನೋಡ್ಕೊಳ್ಳಿ, ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್.